ವರ್ಷದ ಮೊದಲನೇ ದಿನನೇ ಪಲಾವ್ ಮಾಡೋಕ್ಕೆ ಹೋಗಿ ಕಿಚಡಿ ಮಾಡಿಬಿಟ್ಟಿದ್ದೀನಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಿಮ್ಮ ಹೊಸ ವರ್ಷ ಹೇಗಿತ್ತು? ಈಗ ಅವರೆಕಾಯಿ ಸೀಸನ್ ಅಲ್ವಾ, ಅದಕ್ಕೆ ಇದಕ್ಕಿನ ಬೆಳೆ ಹಾಕಿ ಪಲಾವ್ ಮಾಡಿಕೊಂಡೆ. ಬೆಳಗ್ಗೆ ಟಿಫನ್ ಜೊತೆ ಪಲಾವ್ ಜೊತೆ ಸಿಹಿಗೋಸ್ಕರ ಪೊಂಗಲ್ ಮಾಡ್ಕೊಂಡಿದ್ದೆ. ಪಲಾವ್ ಮಾಡೋಕ್ಕೆ ಹೋಗಿ ಅದು ಹೇಗೆ ಮಾಡೋದನ್ನೋ ಏನೋ ಗೊತ್ತಿಲ್ಲ, ನೀರು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಬಿಟ್ಟಿದ್ದೀನಿ, ಅದು ಕಿಚಡಿ ಥರ ಆಗೋಗ್ಬಿಟ್ಟಿತ್ತು. ಅದಾದಮೇಲೆ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಊಟ ಮಾಡಿ ಕೂತಿದ್ವಿ. ನನ್ನ ಮಗಂದು ಮಧ್ಯಾಹ್ನ ಎಲ್ಲ ಫುಲ್ ಎಂಟರ್ಟೈನ್ಮೆಂಟ್. ಕೈ ಮುಗಿ ಅಂತಂದರೆ ಕೈ ಮುಗಿತಾನೆ, ಎಲ್ಲ ಕಲಿತಾ ಇದ್ದಾನೆ ಇತ್ತೀಚೆಗೆ. ದೇವ್ರಿಗೆ ಕೈ ಮುಗಿ ಅಂದರೆ ಕೈ ಮುಗಿಯೋದೆಲ್ಲ ಕಲ್ತಿದ್ದಾನೆ. ಮಧ್ಯಾಹ್ನ ಎಲ್ಲ ಅವನ ಜೊತೆ ಆಡಿ ಅವನ್ನ ನಿದ್ದೆ ಮಾಡಿಸಿದ್ದಾದ್ಮೇಲೆ ಕೇಕ್ ಮಾಡೋಣ ಅಂತ ಕೇಕ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಆಲ್ಮೋಸ್ಟ್ ಎಲ್ಲದಕ್ಕೂ ಮನೇಲೇ ಕೇಕ್ ಮಾಡ್ಕೊಳ್ತೀನಿ. ನಾರ್ಮಲಾಗಿ ಎಲ್ಲನೂ ಮೆಷರ್ಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಹಾಕಿದ್ರೆ ಸಖತ್ತಾಗಿ ಬರುತ್ತೆ ಕೇಕು. ನೋಡ್ತಿರ್ಬೋದು ನೀವೇನು ಸಖತ್ತಾಗಿ ಕಾಣಿಸ್ತಿದೆ ಅಂತ, ಚೆನ್ನಾಗಿ ಬೇಕಾಗಿದೆ. ಬೇಕ್ರಿಯಲ್ಲಿ ಮಾಡೋ ರೀತಿಯೇ ಸಾಫ್ಟಾಗಿ ಸ್ಪಾಂಜಿಯಾಗೆಲ್ಲ ಚೆನ್ನಾಗಿತ್ತು. ಅದಾದಮೇಲೆ ಇದು ಕ್ರೀಮ್ನು ಸಹ ಮನೆಯಲ್ಲೇ ಮಾಡಿಕೊಂಡು ಸ್ವಲ್ಪ ಡೆಕೋರೇಷನ್ ಮಾಡ್ಕೊಳ್ತಾ ಇದ್ದೀನಿ. ಹ್ಯಾಪಿ ನ್ಯೂ ಇಯರ್ ಅಂತ ಬರೆಯೋಣ ಅಂತ ಎಷ್ಟು ಟ್ರೈ ಮಾಡಿದ್ರು ಅದು ಆಗ್ತಾನೆ ಇಲ್ಲ. ಅದು ಯಾಕೋ ಗೊತ್ತಾಗ್ತಿಲ್ಲ. ಅದಕ್ಕೆ HNY ಅಂತಲೇ ಬರೆದು ಕೇಕ್ ಕಟ್ ಮಾಡಿದ್ವಿ. ಸಖತ್ ಸಾಫ್ಟಾಗಿ ಬಂದಿತ್ತು. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ಈ ವರ್ಷ ನೀವೇನೇನು ಅಂದ್ಕೊಳ್ತೀರೋ ಅದೆಲ್ಲನೂ ಆಗಲಿ ಅಂತ ಆಶಯಿಸ್ತೀನಿ. ಬಾಯ್ ಬಾಯ್.